ಸ್ವಾಗತವನ್ನು ಕೋರ್ತೀನಿ. ಸೊ ಇವತ್ತು ಕಲಿಕಾ ಚೇತರಿಕೆ 9ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆ 3ರ ಚಟುವಟಿಕೆಗಳ ಉತ್ತರಗಳ ವಿಡಿಯೋಗಳನ್ನು ತಂದಿದ್ದೀನಿ. ಇದಕ್ಕಿಂತ ಮೊದಲಿನ ಕಲಿಕಾ ಹಾಳೆಗಳ ಉತ್ತರ ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 9ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರ ಅಂತ ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಬಹುದು. ಸೊ ವಿಜ್ಞಾನ ಮತ್ತು ಹಿಂದಿ ವಿಷಯದ ಕೂಡ ಕಲಿಕಾ ಹಾಳೆಗಳ ಉತ್ತರಗಳಿದ್ದಾವೆ, ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಶುರು ಮಾಡೋಣ. ಕಲಿಕಾ ಹಾಳೆ 3ರಲ್ಲಿರ್ತಕ್ಕಂಥ ಚಟುವಟಿಕೆಗಳ ಉತ್ತರಗಳು. ಇದರ ಕಲಿಕಾ ಫಲ ಬಂದ್ಬಿಟ್ಟು ಇತಿಹಾಸದ ಮೂಲಾಧಾರಗಳ ಬಗ್ಗೆ ಅರಿಯುವುದು ಅಂತ. ಕಲಿಕಾ ಹಾಳೆ 3 ಚಟುವಟಿಕೆ 1. ನಿಮ್ಮ ಊರಿನ ಸುತ್ತಮುತ್ತಲಿನ ಯಾವುದಾದರೊಂದು ಐತಿಹಾಸಿಕ ಮಹತ್ವವುಳ್ಳ ದೇವಾಲಯ, ಮಸೀದಿ, ಚರ್ಚು, ಬಸದಿ, ಮಾಸ್ತಿಕಲ್ಲು, ವೀರಗಲ್ಲು ಇರುವ ಸ್ಥಳಗಳಿಗೆ ಭೇಟಿ ನೀಡಿ ಅಲ್ಲಿ ಕಂಡುಕೊಂಡ ಐತಿಹಾಸಿಕ ಅಂಶಗಳನ್ನು ಶಿಕ್ಷಕರೊಂದಿಗೆ ಹಂಚಿಕೊಳ್ಳಿ ಅಂತ ಇದೆ. ಸೊ ಏನು ಮಾಡಬೇಕು ಅಂತಂದರೆ, ನಿಮ್ಮ ಊರಿನ ಸುತ್ತಮುತ್ತ ಇರತಕ್ಕಂಥ ಯಾವುದಾದರೊಂದು ಐತಿಹಾಸಿಕ ಮಹತ್ವವನ್ನು ಹೊಂದಿರತಕ್ಕಂಥ, ಅದು ದೇವಾಲಯ, ಮಸೀದಿ, ಚರ್ಚು, ಬಸದಿ, ಮಾಸ್ತಿಕಲ್ಲು, ವೀರಕಲ್ಲು ಇವಿರ್ತಕ್ಕಂಥ ಸ್ಥಳಗಳಿಗೆ ತಾವೇನು ಮಾಡಿ ಭೇಟಿ ಕೊಡಿ. ಸೊ ಭೇಟಿ ಕೊಟ್ಟ ನಂತರ ಅಲ್ಲಿರ್ತಕ್ಕಂಥ ಐತಿಹಾಸಿಕ ಅಂಶಗಳು ಅಂದರೆ ಏನೇನು ಬರ್ತಿದೆ ಅಂತಂದರೆ, ಐತಿಹಾಸಿಕ ಅಂಶಗಳಲ್ಲಿ ಅದು ಯಾವ ಒಂದು ಕಾಲದಲ್ಲಿತ್ತು, ಆ ಯಾವ ರಾಜ್ಯ ಇದ್ದ, ಯಾರ ಸಾಮ್ರಾಜ್ಯಕ್ಕೆ ಒಳಪಟ್ಟಿತ್ತು, ಅದರ ನಿರ್ಮಾಣಕ್ಕೆ ಕಾರಣ ಏನು, ಅದರ ವಿಶೇಷತೆ ಏನು, ಮತ್ತು ಅದು ಈಗ ಯಾವ ಸ್ಥಿತಿಯಲ್ಲಿದೆ ಅಂತಕ್ಕಂಥ ಎಲ್ಲ ವಿವರವನ್ನು ತಾವೇನು ಮಾಡಿ ಅಂತಂದರೆ ಆ ಐತಿಹಾಸಿಕ ಮಹತ್ವದ ಸ್ಥಳಗಳಿಗೆ ಭೇಟಿ ಕೊಟ್ಟು ಶಿಕ್ಷಕರ ಸಹಾಯ ಪಡೆದಿರ್ಬೋದು, ಅಥವಾ ನಿಮ್ಮ ಊರಿನ ಶಿಕ್ಷಣ ಪ್ರೇಮಿಗಳ ಅಥವಾ ಗಣ್ಯ ನಾಗರಿಕರ ಸಹಾಯವನ್ನು ಪಡೆದುಕೊಂಡು ಇದರ ಒಂದು ಫೋಟೋ ಸಹಿತ ಒಂದು ವಿಡಿಯೋವನ್ನು ಮಾಡಿದರೆ, ವಿಡಿಯೋಗ್ರಫಿನೂ ಕೂಡ ಮಾಡ್ಬೋದು, ಅಥವಾ ಫೋಟೋ ಆಲ್ಬಮ್ಗಳನ್ನು ಮಾಡಿ ಈ ಚಟುವಟಿಕೆಗಳಿಗೆ ಏನಾಗ್ತದಪ್ಪ ಅಂದ್ರೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಉತ್ತಮವಾದ ಮಾಹಿತಿಯನ್ನು ನೀವುಗಳು ಸಂಗ್ರಹಿಸಿ ಇಡಬಹುದು. ಚಟುವಟಿಕೆ 2ಕ್ಕೆ ಹೋಗೋಣ. ನಿಮ್ಮ ಮನೆ, ಜಮೀನು ಇತ್ಯಾದಿ ಸ್ಥಿರಾಸ್ತಿಗಳು ನಿಮ್ಮ ಒಡೆತನಕ್ಕೆ ಸೇರಿವೆ ಎಂದು ಹೇಳಲು ಇರುವ ದಾಖಲೆಗಳು ಯಾವುವು? ನಿಮ್ಮ ಮನೆಯ ಹಿರಿಯರಿಂದ ಕೇಳಿ ತಿಳಿದು ದಾಖಲಿಸಿ. ಏನು ಕೇಳಿದ್ದಾರೆ? ನಿಮ್ಮ ಮನೆ ಆಗಿರಬಹುದು ಮತ್ತು ಜಮೀನಾಗಿರಬಹುದು ಇತ್ಯಾದಿ ಸ್ಥಿರಾಸ್ತಿಗಳು. ಈ ಸ್ಥಿರಾಸ್ತಿಗಳು ಯಾರಿಗೆ ಸೇರಿದಾವೆ? ಎಸ್, ಅವು ನಿಮಗೆ ಸೇರಿದಾವೆ ಅಂತ ಹೇಳಿಕೆ ಯಾವ ದಾಖಲೆಗಳು ಬೇಕು? ಅದನ್ನು ನೀವೇನು ಮಾಡಬೇಕು? ನಿಮ್ಮ ಮನೆಯ ಹಿರಿಯರಿಂದ ಅಥವಾ ಕುಟುಂಬದ ಮುಖ್ಯಸ್ಥರಿಂದ ಕೇಳಿ ಉತ್ತರಗಳನ್ನು ಬರೆಯಿರಿ ಅಂತಿದ್ದಾರೆ. ಸೊ ಸಾಮಾನ್ಯವಾಗಿ ಮನೆ ಮತ್ತು ಜಮೀನು ನಮ್ಮದೇ ಅಂತ ಇರಲಿಕ್ಕಿರ್ತಕ್ಕಂಥ ಪುರಾವೆಗಳಿದ್ದಾವೆ, ಅದನ್ನು ಮನೆಯ ಉತ್ತಾರಗಳನ್ನು ಬಳಸ್ತೀವಿ. ನಿಮ್ಮ ಹೊಲದ ಉತ್ತಾರ RTCಗಳನ್ನ ಕೊಡ್ತೀವಿ. ಪಟ್ಟ ಆಗಿರ್ಬೋದು, ಜಮಾಬಂದಿ ಆಗಿರ್ಬೋದು, ಸೊ ಹೊಲದ ನಕ್ಷೆಗಳು ಸಿಗ್ತದೆ, ಆಮೇಲೆ ವಿದ್ಯುತ್ ಬಿಲ್ ಪಾವತಿಯನ್ನು ಸಿಗ್ತದೆ. ಇವೆಲ್ಲ ದಾಖಲೆಗಳು ಏನಪ್ಪ ಅಂದರೆ ಆ ಸ್ಥಿರಾಸ್ತಿಗಳು ನಿಮ್ಮ ಒಡೆತನಕ್ಕೆ ಸೇರಿವೆ ಅಂತ ಹೇಳಲಿಕ್ಕೆ ನಾವೇನು ಮಾಡ್ಬೋದು? ಈ ದಾಖಲೆಗಳನ್ನು ಪೂರಕವಾಗಿ ಬಳಸ್ಬೋದು. ಸಾಧ್ಯವಾದಷ್ಟು ಈ ದಾಖಲೆಗಳು ನಿಮ್ಮ ಮನೆಯಲ್ಲಿದ್ದರೆ ನೋಡಿ. ಮತ್ತೊಂದು ಯಾವ ತರನಾಗಿರ್ತಕ್ಕಂಥ ದಾಖಲೆಗಳಿದ್ದಾವೆ, ಅದರಲ್ಲಿ ಯಾವ್ಯಾವ ತರನಾಗಿರ್ತಕ್ಕಂಥ ಕಾಲಮ್ಗಳಿದ್ದಾವೆ, ಆ ದಾಖಲೆಗಳನ್ನು ಜಾರಿ ಮಾಡಿರುವ ಅಧಿಕಾರಿಗಳು ಯಾರು, ಓಕೆ, ಇಲಾಖೆ ಯಾವುದು ಅನ್ನೋದನ್ನು ತಾವೇನು ಮಾಡ್ಬೋದು? ಸ್ವಲ್ಪ ಕೂಲಂಕುಷವಾಗಿ ವಿವರಣೆಯನ್ನು ಕೊಟ್ಟಿದ್ದೆ ಆದರೆ, ಮಾಹಿತಿ ಪಡೆದುಕೊಂಡಿದ್ದೆ ಆದರೆ, ಸೊ ಚಟುವಟಿಕೆ 2 ಇದು ಕೂಡ ಏನಾಗ್ತದಪ್ಪ ಅಂತಂದ್ರೆ ಕಂಪ್ಲೀಟ್ ಆಗ್ತದೆ. ಇನ್ನು ಚಟುವಟಿಕೆ 3ಕ್ಕೆ ಹೋಗೋಣ. ಆಧಾರಗಳ ಪ್ರಕಾರಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಚಾರ್ಟ್ನಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ಆಧಾರಗಳ ಪ್ರಕಾರಗಳಿಗೆ ಸಂಬಂಧಿಸಿದಂತೆ ಇದೆ, ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿಯನ್ನು ಮಾಡಬೇಕಿದೆ. ನೋಡೋಣ ಏನಿದೆ ಅಂತಕ್ಕಂಥದ್ದು. ಎಸ್, ಇತಿಹಾಸದ ಆಧಾರಗಳು ಅಂತ ಇದೆ. ಸೊ ಒಂದನೇದೇನು ಬರ್ತದೆ? ಸೊ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಸಾಹಿತ್ಯ ಆಧಾರ ಅಂತ ಬರ್ತದೆ. ಓಕೆ, ಎರಡನೇದೇನು ಬರ್ತದೆ? ಪ್ರಾಕ್ತನ ಆಧಾರಗಳು ಅಂತ ಬರ್ತದೆ. ಆ ಪ್ರಾಕ್ತನ ಆಧಾರಗಳಿಗಿರ್ತಕ್ಕಂಥ ಇನ್ನೊಂದು ಹೆಸರು ಪುರಾತತ್ವ ಆಧಾರಗಳು ಅಂತ ಕೂಡ ಕರಿತೀವಿ. ಈ ಸಾಹಿತ್ಯ ಆಧಾರಗಳಲ್ಲಿ ಒಂದನೇದು ಲಿಖಿತ ಬಂದರೆ, ಎರಡನೇ ಸಾಹಿತ್ಯ ಯಾವ್ದು ಬರ್ತದೆ? ಅದು ಮೌಖಿಕ ಸಾಹಿತ್ಯ ಅಂತ ಬರ್ತದೆ. ಓಕೆ, ಆ ಲಿಖಿತ ಸಾಹಿತ್ಯದಲ್ಲಿ ವಿದೇಶಿ ಸಾಹಿತ್ಯ ಅಂತ ಒಂದು ಕೊಟ್ಟಿದ್ದಾರೆ. ಸೊ ಇದು ಬರೋದು ದೇಶೀಯ ಸಾಹಿತ್ಯ ಅಂತಕ್ಕಂಥದ್ದು ಒಂದು. ಇನ್ನು ಮೌಖಿಕ ಸಾಹಿತ್ಯದಲ್ಲಿ ಇದೇನಿದೆಲ್ಲ ಇದನ್ನು ಲಾವಣಿಗಳು ಅಂತ ಕರೀತಾರೆ. ಇಲ್ಲಿ ಲಾವಣಿಗಳು ಬರ್ತವೆ, ಜಾನಪದ ಕಥೆಗಳು ಬರ್ತವೆ, ಐತಿಹ್ಯಗಳು ಬರ್ತವೆ. ಪ್ರಾಕ್ತನ ಆಧಾರಗಳಲ್ಲಿ ಇದು ಇರ್ತಕ್ಕಂಥದ್ದು ಸ್ಮಾರಕಗಳು ಅಂತ ಕರಿತೀವಿ. ಚಿತ್ರದಲ್ಲಿ ಏನಿದೆ? ಸ್ಮಾರಕಗಳಿದೆ. ಆಮೇಲೆ ನಾಣ್ಯಗಳಿದ್ದಾವೆ. ಸೊ ನಾಣ್ಯಗಳ ನಂತರ ಬರ್ತಕ್ಕಂಥದ್ದು ಶಾಸನಗಳಿದ್ದಾವೆ, ಇದನ್ನು ಶಾಸನಗಳಂತ ಹೇಳ್ತೀವಿ. ಸೊ ಕಡೆದಿರ್ತಕ್ಕಂಥದ್ದು ಏನಿದೆ ವಿದ್ಯಾರ್ಥಿಗಳೇ? ಇತರೆ ಅವಶೇಷಗಳಿದ್ದಾವೆ. ಅದನ್ನೇ ನಾನಿಲ್ಲಿ ಬರೆದಿದ್ದೀನಿ. ಇತಿಹಾಸದ ಆಧಾರಗಳಲ್ಲಿ ಮುಖ್ಯವಾಗಿ 2 ವಿಧಗಳಿದ್ದಾವೆ. ಒಂದು ಸಾಹಿತ್ಯ ಆಧಾರ, ಇನ್ನೊಂದು ಪ್ರಾಕ್ತನ ಆಧಾರ.
ಈ ಸಾಹಿತ್ಯ ಆಧಾರಗಳಲ್ಲಿ ಇರ್ತಕ್ಕಂಥದ್ದು ಎರಡು ವಿಧ, ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ. ಮತ್ತೆ ಲಿಖಿತ ಸಾಹಿತ್ಯದಲ್ಲಿ ಎರಡು ವಿಧ ಇದ್ದಾವೆ, ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ. ಅದೇ ತರನಾಗಿ ಮೌಖಿಕ ಸಾಹಿತ್ಯಗಳಲ್ಲಿ ಲಾವಣಿಗಳು ಬರ್ತವೆ, ಜಾನಪದ ಕಥೆಗಳು ಬರ್ತವೆ, ಐತಿಹ್ಯ ಬರ್ತವೆ. ಐತಿಹ್ಯ ಅಂದರೆ ಸ್ಥಳ ಪುರಾಣ. ನೆಕ್ಸ್ಟ್ ಪ್ರಾಕ್ತನ ಆಧಾರಗಳಲ್ಲಿ ಮುಖ್ಯವಾಗಿ 4 ಬರ್ತವೆ, ಸ್ಮಾರಕಗಳು, ನಾಣ್ಯಗಳು, ಶಾಸನಗಳು ಮತ್ತು ಇತರೆ ಅವಶೇಷಗಳು ಅಂತ ನಾವೇನು ಮಾಡ್ತೀವಪ್ಪ ಅಂತಂದರೆ ಹೇಳ್ತೀವಿ. ಮುಂದೆ ಇದೆ, ಈ ಕೆಳಗಿನ ಚಿತ್ರವನ್ನು ಗಮನಿಸಿ ಆಧಾರಗಳನ್ನು ಹೆಸರಿಸಿ ಅಂತ ಇದೆ. ಚಿತ್ರ ಕೊಟ್ಟಿದ್ದಾರೆ ಮತ್ತು ಆಧಾರ ಯಾವುದು ಅಂತ ತಾವೇನು ಮಾಡಬೇಕಿತ್ತು, ಹೇಳಬೇಕಿತ್ತು. ಇದಿರ್ತಕ್ಕಂಥದ್ದು ನಾಣ್ಯಗಳು. ಸೊ ನಾಣ್ಯಗಳು ಸೇರ್ತಕ್ಕಂಥದ್ದು ಪ್ರಾಕ್ತನ ಆಧಾರಕ್ಕೆ. ಇದು ಶಾಸನಗಳಿದ್ದಾವೆ, ಇದು ಸೇರಿಸ್ತಕ್ಕಂಥದ್ದು, ಇದು ಕೂಡ ಪ್ರಾಕ್ತನ ಆಧಾರ. ಈ ಚಿತ್ರದಲ್ಲಿ ಏನಿದೆ ಅಂತಕ್ಕಂಥದ್ದು ಅಸ್ಪಷ್ಟ ಇದೆ. ಮುದ್ರಾ ರಾಕ್ಷಸ ಅಂತಕ್ಕಂಥದ್ದು ದೇಶೀಯ ಕೃತಿ ಇದೆ, ಇದು ಇರ್ತಕ್ಕಂಥದ್ದು ಸಾಹಿತ್ಯದ ಆಧಾರಗಳಲ್ಲಿ ಬರ್ತದೆ. ಇದು ಒಂದು ಸ್ಮಾರಕ ಇದೆ, ಇದು ಕೂಡ ಏನು ಬರ್ತದಪ್ಪ ಅಂದ್ರೆ ಪ್ರಾಕ್ತನ ಆಧಾರಗಳಲ್ಲಿ ಬರ್ತದೆ. ಮುಂದಿನ ಚಿತ್ರಗಳನ್ನ ನೋಡೋದಾದ್ರೆ ಇದು ಐತಿಹ್ಯ ಇದೆ. ಸೊ ಇದು ಮೌಖಿಕ ಸಾಹಿತ್ಯ ಅಂದರೆ ಸಾಹಿತ್ಯ ಆಧಾರಗಳಲ್ಲಿ ಬರ್ತದೆ. ಜಾನಪದ ಕಥೆಗಳಿದ್ದಾವೆ, ಸೊ ಇದು ಕೂಡ ಏನು ಬರ್ತದೆ, ಸಾಹಿತ್ಯ ಆಧಾರಗಳಲ್ಲಿ ಬರ್ತದೆ. ಅವಶೇಷಗಳಿದ್ದಾವೆ, ಪ್ರಾಕ್ತನ ಆಧಾರಗಳಲ್ಲಿ ಬರ್ತದೆ. ಲಾವಣಿಗಳಿದ್ದಾವೆ, ಸಾಹಿತ್ಯ ಆಧಾರಗಳಲ್ಲಿ ಬರ್ತದೆ. ಇದು ಜಾನಪದ ನೃತ್ಯ ಇದೆ, ಇದು ಕೂಡ ಸಾಹಿತ್ಯ ಆಧಾರಗಳಲ್ಲಿ ಏನಾಗ್ತದಪ್ಪ ಅಂದ್ರೆ ಬರ್ತದೆ. ಮುಂದೆ ಈ ಮೇಲಿನ ಚಿತ್ರಗಳಲ್ಲಿ ಅದು ಬರವಣಿಗೆ ಆಧಾರಿತ, ವಸ್ತು ಆಧಾರಿತ ಮತ್ತು ಮೌಖಿಕ ಆಧಾರಿತ ಅಂತ ವಿಂಗಡಿಸಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸೊ ನೋಡಿರ್ತಕ್ಕಂಥ ಚಿತ್ರಗಳಲ್ಲಿ ಲಿಖಿತ ಸಾಹಿತ್ಯ ಯಾವುದು, ಪುರಾತತ್ವ ಸಾಹಿತ್ಯ ಯಾವುದು, ಮೌಖಿಕ ಸಾಹಿತ್ಯ ಯಾವುದು ಅನ್ನೋದನ್ನು ಅವ್ರು ಏನು ಮಾಡಿದ್ದಾರೆ, ವಿಂಗಡಣೆ ಮಾಡಲಿಕ್ಕೆ ಕೇಳಿದ್ದಾರೆ. ಆ ಚಿತ್ರಗಳಲ್ಲಿ ಲಿಖಿತ ಸಾಹಿತ್ಯ ಒಂದು ಕಾಣ್ತದ, ಅದು ಮುದ್ರಾ ರಾಕ್ಷಸ ಅಂತಕ್ಕಂಥ ಕೃತಿ, ಅದು ದೇಶೀಯ ಸಾಹಿತ್ಯದಲ್ಲಿ ಬರೋದು. ಅಲ್ಲಿರ್ತಕ್ಕಂಥ ವಸ್ತು ಅಥವಾ ಪುರಾತತ್ವಗಳನ್ನು ನೋಡಿದಾಗ ಯಾವ್ಯಾವ ಬರ್ತವ, ನಾಣ್ಯಗಳು ಇದ್ದಾವೆ, ಶಾಸನಗಳಿದ್ದಾವೆ, ಸ್ಮಾರಕಗಳಿದ್ದಾವೆ, ಅವಶೇಷಗಳು ಇದ್ದಾವೆ. ಇನ್ನು ಆ ಚಿತ್ರದಲ್ಲಿ ಕಾಣ್ತಕ್ಕಂಥದ್ದು ಮೌಖಿಕ ಸಾಹಿತ್ಯಗಳು ಯಾವಪ್ಪ ಅಂತಂದರೆ ಅದು ಐತಿಹ್ಯಗಳಿದ್ದಾವೆ, ಲಾವಣಿಗಳಿದ್ದಾವೆ, ಜಾನಪದ ಕಥೆಗಳಿದ್ದಾವೆ, ಜಾನಪದ ನೃತ್ಯಗಳು ಸಹಿತ ಏನಾಗಿದಾವಪ್ಪ ಅಂದ್ರೆ ಚಿತ್ರದಲ್ಲಿ ನಾವುಗಳು ನೋಡ್ತೀವಿ. ಸೊ ವಿದ್ಯಾರ್ಥಿಗಳೇ, ಇಷ್ಟಿತ್ತು ಕಲಿಕಾ ಹಾಳೆ 3ರಲ್ಲಿ ಇರ್ತಕ್ಕಂಥ ಒಂದು ಚಟುವಟಿಕೆಗಳಿಗೆ ಉತ್ತರಗಳನ್ನು. ಸೊ ಇತಿಹಾಸದ ಆಧಾರಗಳಿಗೆ ಸಂಬಂಧಪಟ್ಟಂತೆ ಚಟುವಟಿಕೆಗಳಿದ್ದವು. ಸೊ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಮಾಹಿತಿಯನ್ನು ಸಹಿತ ತುಂಬ ಸಂಪೂರ್ಣವಾಗಿ ಸಂಕ್ಷಿಪ್ತವಾಗಿ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಇದೇ ಥರನಾಗಿ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಮತ್ತೆ ಸಿಗ್ತೀನಿ ಹೊಸದಾಗಿ